ಪ್ರಕೃತಿಯ ಜೊತೆ ಮನುಷ್ಯನ ಸಂಬಂಧವು ಶಬ್ದವಿಲ್ಲದ ಸಂಭಾಷಣೆಯಂತಹುದು. ಮನುಷ್ಯನು ಮನೆ ಕಟ್ಟಿದ ಕ್ಷಣದಿಂದಲೇ ಅವನು ಪ್ರಕೃತಿಯಿಂದ ಬೇರ್ಪಟ್ಟಂತೆ ಭಾವಿಸುತ್ತಾನೆ. ಕಿಟಕಿಯಾಚೆ ಇರುವ ಗಾಳಿಯನ್ನು ತಡೆದು, ಗೋಡೆಗಳಾಚೆ ಇರುವ ಮರಗಳ ನಾಡಿಯನ್ನು ಮರೆತುಬಿಡುತ್ತಾನೆ. ಆದರೆ ಪ್ರಕೃತಿ ಮನುಷ್ಯನನ್ನು ಎಂದಿಗೂ ಮರೆತಿರುವುದಿಲ್ಲ. ಗಾಳಿ ಯಾವಾಗಲೂ ಬಾಗಿಲಿನ ಅಂಚನ್ನು ತಡವಿ ಮನೆಗೆ ಪ್ರವೇಶಿಸಲು ಯತ್ನಿಸುತ್ತದೆ. ಬೆಳಕು ಯಾವಾಗಲೂ ಗೋಡೆಗಳ ಮೂಲೆಗಳಲ್ಲಿ ನಗುಬೀರುತ್ತದೆ. ಹಾಗೆಯೇ ಪಕ್ಷಿಗಳು ಯಾವಾಗಲೂ ಮನುಷ್ಯನ ಬದುಕು ಪ್ರಕೃತಿಯ ನಂಟಿನಿಂದ ದೂರವಾಗದಂತೆ ಮಾಡುವುದಕ್ಕಾಗಿ ಮನೆಗಳ ಕಡೆ ಬರಲು ಪ್ರಯತ್ನಿಸುತ್ತವೆ. ಇವುಗಳಲ್ಲಿಯೇ ಮನೆಯ ಬಾಲ್ಕನಿಯಲ್ಲಿ ಗುಬ್ಬಚ್ಚಿಯೊಂದು ಗೂಡು ಕಟ್ಟಲು ಆರಂಭಿಸಿದಾಗ ಮನುಷ್ಯನು ಅದು ಕೇವಲ ಪಕ್ಷಿಯ ಕೆಲಸವೆಂದು ಭಾವಿಸಬಾರದು. ಅದು ಸುಮ್ಮನೆ ಕಡ್ಡಿಯೆರಡು, ಹುಲ್ಲಿನೆರಡು ಸೇರಿಸಿ ಕಟ್ಟಿದ ಗೂಡು ಅಲ್ಲ. ಅದು ಪ್ರಕೃತಿಯ ಸಂದೇಶ. ವಿಶಾಲ ಜಗತ್ತಿನಿಂದ ಮನೆಗೆ ಬರುವ ಮೃದು ಚೈತನ್ಯದ ಮುದ್ರೆ. ಮನೆ ಎಂಬುದು ಮನುಷ್ಯನ ಜೀವನದ ಅತ್ಯಂತ ವೈಯಕ್ತಿಕ ವಲಯ. ಮನೆಯ ಗೋಡೆಗಳು ಮನುಷ್ಯನ ನಗುವನ್ನು, ಅಳುವನ್ನು, ವೈಮನಸ್ಯವನ್ನು, ಪ್ರೀತಿಯನ್ನು ಎಲ್ಲವನ್ನೂ ಮೌನವಾಗಿ ಅನುಭವಿಸುತ್ತವೆ. ಇಂತಹ ಗಾಢ ಅನುಭವಗಳ ಮಧ್ಯೆ ಪಕ್ಷಿಯೊಂದು ತನ್ನ ಗೂಡನ್ನು ಕಟ್ಟಲು ನಿಶ್ಚಯಿಸುವುದು ಮನೆಯಲ್ಲಿ ಶಾಂತಿ, ನೆಮ್ಮದಿ, ಜೀವಿತವಿರುವುದರ ಸೂಚನೆ. ವಾಸ್ತುಶಾಸ್ತ್ರದಲ್ಲಿ ಇದೇ ಕಾರಣಕ್ಕೆ ಗುಬ್ಬಚ್ಚಿಯ ಗೂಡಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಗುಬ್ಬಚ್ಚಿಯು ಮೃದು ಸ್ವಭಾವದ, ಅತಿಯಾದ ಜಾಗರೂಕತೆಯ, ಸಮಯ ತಾಳುವ ಪಕ್ಷಿ. ಅದು ಯಾವುದಾದರೂ ಸ್ಥಳದಲ್ಲಿ ಗೂಡು ಕಟ್ಟುವುದಿಲ್ಲ. ಅದು ಆರಿಸುವ ಮನೆ ಪ್ರಕೃತಿಗೆ ಹೊಂದಿಕೊಂಡಿರುವುದಾಗಿರಬೇಕು. ಗದರಾಟ, ಕಲಹ, ಅತಿ ಶಬ್ದ, ಅಸಹಜ ತೇವ, ನಕಾರಾತ್ಮಕ ವಾತಾವರಣ ಇರುವ ಮನೆಗಳಲ್ಲಿ ಗುಬ್ಬಚ್ಚಿ ನೆಲೆಸುವುದೇ ಇಲ್ಲ. ಹೀಗಾಗಿ ಗುಬ್ಬಚ್ಚಿ ಗೂಡು ಕಟ್ಟಿರುವ ಮನೆ ಎಂದರೆ ತನ್ನೊಳಗೆ ಮೃದು ಶಕ್ತಿ, ನೆಮ್ಮದಿ, ಸಮತೋಲನ ಆಲ್ ಹೊಂದಿರುವ ಮನೆ. ಬಾಲ್ಕನಿಯ ಮೌನದಲ್ಲಿ, ಗಾಳಿಯ ನಂಬಿಕೆಯೊಂದಿಗೆ, ನಾನಾ ಕಡ್ಡಿಗಳು ಮತ್ತು ಒಣ ಹುಲ್ಲಿನ ಕೂದಲಿಂದ ಗುಬ್ಬಚ್ಚಿ ತನ್ನ ಗೂಡನ್ನು ರಚಿಸುವಾಗ ಅದು ಕೇವಲ ತನ್ನ ಗೂಡು ಕಟ್ಟುವುದಲ್ಲ, ಅದು ಮನುಷ್ಯನ ಕುಟುಂಬಕ್ಕೆ ಆಶೀರ್ವಾದದ ನಾಚಿಕೆ ತುಂಬಿದ ಸಂದೇಶ ತರುತ್ತಿದೆ. ಅನೇಕ ಸಂಪ್ರದಾಯಗಳು ಗುಬ್ಬಚ್ಚಿಯನ್ನು ಸಮೃದ್ಧಿಯ, ಕುಟುಂಬ ಸೌಹಾರ್ದ್ಯದ, ಶಾಂತಿಯ ಸಂಕೇತವೆಂದು ಪರಿಗಣಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಗುಬ್ಬಚ್ಚಿ ಗೂಡು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಕಂಡುಬಂದರೆ ಅತ್ಯಂತ ಮಂಗಳಕರ. ಉತ್ತರ ದಿಕ್ಕು ಸಮೃದ್ಧಿಯ ಚಲನವಲನವನ್ನು ಪ್ರತಿನಿಧಿಸುವುದು. ಪೂರ್ವ ದಿಕ್ಕು ಬೆಳಕಿನ ಜನ್ಮಸ್ಥಳ. ಬೆಳಕು ಬಂದಲ್ಲಿ ಚೈತನ್ಯ ಬರುತ್ತದೆ. ಚೈತನ್ಯ ಬಂದಲ್ಲಿ ಸಂತೋಷ ಬರುತ್ತದೆ. ಸಂತೋಷ ಬಂದಲ್ಲಿ ಮನೆಯು ನಿಜವಾದ ಅರ್ಥದಲ್ಲಿ ಮನೆ ಆಗುತ್ತದೆ. ಗುಬ್ಬಚ್ಚಿಯು ಈ ದಿಕ್ಕುಗಳಲ್ಲಿ ಗೂಡು ಕಟ್ಟಿದರೆ ಅದನ್ನು ದೇವರು ಕಳುಹಿಸಿದ ಮೃದು ಸಂದೇಶವೆಂದೇ ಪರಿಗಣಿಸಲಾಗುತ್ತದೆ. ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಗೂಡು ಕಂಡುಬಂದರೆ ಕೆಲವು ವಾಸ್ತು ಪರಂಪರೆಗಳು ಅದನ್ನು ಅಶುಭವೆಂದು ಹೇಳುತ್ತವೆ. ಆದರೆ ಪ್ರಕೃತಿಶಾಸ್ತ್ರವು ಇದು ಮನೆಗೆ ಇರುವ ಬಲಹೀನ ಶಕ್ತಿಯನ್ನು ಪ್ರಕೃತಿ ತಾನು ಸರಿಪಡಿಸಲು ಯತ್ನಿಸುವುದಾಗಿ ಹೇಳುತ್ತದೆ. ಕೆಲವೊಮ್ಮೆ ಪ್ರಕೃತಿ ತನ್ನ ಸ್ವಂತ ವ್ಯವಸ್ಥೆಯ ಮೂಲಕ ಮನೆಯೊಳಗಿನ ಅಸಮತೋಲನವನ್ನು ಹೊರಹಾಕಲು ಪಕ್ಷಿಗಳ ಚಟುವಟಿಕೆಯನ್ನು ಬಳಸುತ್ತದೆ. ಹೀಗಾಗಿ ಅದನ್ನು ಅಶುಭವೆಂದು ಪರಿಗಣಿಸುವುದು ಅಗತ್ಯವಿಲ್ಲ. ಗುಬ್ಬಚ್ಚಿಯ ಗೂಡನ್ನು ತೆಗೆದುಬಿಡಬೇಕೆ ಎಂಬ ಪ್ರಶ್ನೆ ಅನೇಕ ಮನೆಗಳಲ್ಲಿ ಕೇಳಿಬರುತ್ತದೆ. ಆದರೆ ನಮ್ಮ ಸಂಸ್ಕೃತಿ ಹೇಳುವುದೇ ಬೇರೆ. ಗೂಡನ್ನು ತೆಗೆದುಹಾಕುವುದು ಮನೆಗೆ ಬಂದಿದ್ದ ಮಂಗಳವನ್ನು ಹಿಂದಕ್ಕೆ ತಳ್ಳುವಂತದ್ದು. ಪಕ್ಷಿಯ ಗೂಡು ಜೀವನದ ಸಣ್ಣ ಅದ್ಭುತ. ಅದು ತಾಯಿತನದ ಸಂಕೇತ. ಅದು ಕುಟುಂಬ ಕಟ್ಟುವಿಕೆಯ ಸಂಕೇತ. ಅದು ಶ್ರಮದ, ಪ್ರೀತಿಯ, ಜವಾಬ್ದಾರಿಯ ಮೌನ ಪಾಠ. ಅದನ್ನು ಹಾಳು ಮಾಡುವುದು ಪ್ರಕೃತಿಯ ಮೇಲಿನ ಅಸಂಸ್ಕೃತ ಕೃತ್ಯ. ಪಕ್ಷಿಗಳು ಹಾನಿಕಾರಕರಲ್ಲ. ಅವು ನಮ್ಮ ಮನೆಗೆ ಮೃದು ಹೊಮ್ಮುವ ಜೀವಿತವನ್ನು ತಂದೊಡ್ಡುತ್ತವೆ. ಗುಬ್ಬಚ್ಚಿಯ ಗೂಡು ಮನೆಗೆ ಬರುತ್ತಿದ್ದಂತೆ ಅದರ ಸುತ್ತಮುತ್ತಲಿನ ವಾತಾವರಣವೂ ಬದಲಾಗುತ್ತದೆ. ಗಾಳಿಯ ಹರಿವು ಮೃದುಗೊಳ್ಳುತ್ತದೆ. ಬೆಳಕು ಕೊಂಚ ಹೆಚ್ಚು ಪ್ರೀತಿ ತುಂಬಿದಂತೆ ತೋರುತ್ತದೆ. ಮನೆಯ ಕಠಿಣತೆಯು ಕನಿಕರದಿಂದ ಮೃದುವಾಗುತ್ತದೆ.
ಕುಟುಂಬದೊಳಗಿನ ಒಬ್ಬರ ಮೇಲೊಬ್ಬರಿಗೆ ಇರುವ ಅಸಹನೆ ಕರಗುವಂತೆ, ಮಾತುಕತೆಗಳು ಮೃದುವಾಗುವಂತೆ ಪ್ರಕೃತಿಯ ಚೈತನ್ಯ ಕಾರ್ಯನಿರ್ವಹಿಸುತ್ತದೆ. ಮನುಷ್ಯ ಮನೆ ಪ್ರಕೃತಿ ಎಂಬ ತ್ರಿವೇಣಿಯ ಸಂಗಮದಲ್ಲಿ ಗುಬ್ಬಚ್ಚಿ ಗೂಡು ಒಂದು ಪವಿತ್ರ ಬಿಂದು. ಅದು ಮನುಷ್ಯನ ಬದುಕಿಗೆ ನೇರವಾಗಿ ಹೇಳುವುದು, ನೀನು ಪ್ರಕೃತಿ ಮರದ ಕೊಂಬೆಯಲ್ಲಿದ್ದರೂ ನನ್ನ ಮನೆ. ಪ್ರಕೃತಿ ನಿನ್ನ ಮನೆಯ ಗೋಡೆಗಳಾಚೆ ಇದ್ದರೂ ನಿನ್ನ ಹೃದಯದಿಂದ ದೂರವಿಲ್ಲ. ಇಲ್ಲಿಯವರೆಗೆ ಮನುಷ್ಯನು ಮನೆಗೆ ಯಾವ ಅರ್ಥ ನೀಡಿದ್ದರೂ ಗುಬ್ಬಚ್ಚಿ ಗೂಡು ಅದರ ಅರ್ಥವನ್ನು ತಿದ್ದುತ್ತದೆ. ಮನೆ ಎಂದರೆ ಕೇವಲ ಆಶ್ರಯವಲ್ಲ, ಅದು ಜೀವಿತ ಚಲನೆಯ ಕೇಂದ್ರ. ಆ ಚಲನೆಗೆ ಪಕ್ಷಿಗಳ ಸಂಘವು ಬಂದರೆ ಮನೆಯ ಚೈತನ್ಯ ಪರಿಪೂರ್ಣವಾಗುತ್ತದೆ. ಮಾನವನ ಜೀವನವು ಕೇವಲ ಮನೆಯಿಂದಲೇ ನಿರ್ಧರಿಸುವುದಿಲ್ಲ, ಅದು ಪ್ರಕೃತಿ, ಸಮಯ, ದಿಕ್ಕುಗಳು ಮತ್ತು ಶಕ್ತಿಯ ಸಮತೋಲನದೊಂದಿಗೆ ಬೆರೆತು ನಿರಂತರವಾಗಿ ಹರಿಯುವ ಜಲವಿಹಾರವಾಗಿದೆ. ಮನೆ ಎನ್ನುವುದು ಕೇವಲ ಬಲವಾದ ಗೋಡೆಗಳ, ಉನ್ನತ ಶಿಲ್ಪಗಳ, ಭಾರವಾದ ಮೆಟ್ಟಿಲುಗಳ ಸಂಯೋಜನೆಯಲ್ಲ, ಅದು ಮನುಷ್ಯನ ಮನಸ್ಸಿನ ಪ್ರತಿಫಲ. ಕುಟುಂಬದ ಸೌಹಾರ್ದ, ಜೀವನದ ಶಾಂತಿ ಸೇರಿ ನಿಶ್ಶಬ್ದವಾಗಿ ಅಂಚು ಮೂಲೆಗಳಲ್ಲಿ ನೆಲೆಸುವ ಜೀವಂತ ವಾತಾವರಣವಾಗಿದೆ. ಈ ವಾತಾವರಣವನ್ನು ಸಕಾರಾತ್ಮಕವಾಗಿ ನಿರ್ವಹಿಸಲು ವಾಸ್ತುಶಾಸ್ತ್ರವು ಮಹತ್ವದ ಮಾರ್ಗದರ್ಶನ ನೀಡುತ್ತದೆ. ಮನೆಯೊಳಗೆ ಇರುವ ಪ್ರತಿ ಕೋಣೆ, ಕಿಟಕಿ, ಬಾಗಿಲು, ಪಕ್ಕದ ದಿಕ್ಕು ಎಲ್ಲವೂ ಶಕ್ತಿ ಹರಿವು ಮತ್ತು ಧನಾತ್ಮಕತೆಯನ್ನು ನಿರ್ವಹಿಸಲು ಅತಿ ಮುಖ್ಯ. ಅಂತಹ ಸೂಕ್ಷ್ಮ ನೈಸರ್ಗಿಕ ಶಕ್ತಿಗಳಲ್ಲಿ ಪಕ್ಷಿಗಳು ಒಂದು ವಿಶಿಷ್ಟ ಸ್ಥಾನ ಹೊಂದಿವೆ. ಗುಬ್ಬಚ್ಚಿ, ಮೈನಾ, ಗಿಳಿ ಈ ಎಲ್ಲ ಸಣ್ಣ, ಚುರುಕಾದ, ಶಾಂತ ಚಲನೆಯ ಪಕ್ಷಿಗಳು ಮನೆಯ ಸಕಾರಾತ್ಮಕ ಶಕ್ತಿಗೆ ನೇರವಾಗಿ ಸಂಬಂಧ ಹೊಂದಿವೆ. ವಾಸ್ತುಶಾಸ್ತ್ರದಲ್ಲಿ ಇವು ಮನೆಗೆ ಶುಭ, ಧನಲಾಭ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುವಂತೆ ಪರಿಗಣಿಸಲಾಗಿದೆ. ಪಕ್ಕದ ಮರಗಳಲ್ಲಿ, ಬಾಲ್ಕನಿಯ ಗೂಡುಗಳಲ್ಲಿ, ಕೊಠಡಿಗಳ ಹತ್ತಿರ ಬಿತ್ತಲಾದ ಗಿಡಗಳ ಮೇಲೆ ಗುಬ್ಬಚ್ಚಿಯ ಗೂಡುಗಳನ್ನು ಕಾಣುವುದು ಕೇವಲ ದೃಶ್ಯವಲ್ಲ, ಅದು ನೈಜವಾಗಿ ಮನೆಗೆ ಧನಾತ್ಮಕ ಶಕ್ತಿಯ ಪ್ರವಾಹವನ್ನು ತರುತ್ತದೆ ಎಂಬ ನಂಬಿಕೆ. ಗುಬ್ಬಚ್ಚಿ ತನ್ನ ಚುರುಕುತನ, ಮೃದುವಾದ ಶಬ್ದ, ಮೃದು ಚಲನೆ ಇವುಗಳ ಮೂಲಕ ಮನೆಯೊಳಗೆ ಮೌನವಾಗಿ ಸಂತೋಷವನ್ನು ಹರಡುತ್ತದೆ. ಮೈನಾ, ಗಿಳಿಗಳು ಸಹ ಮನೆಗೆ ತಮ್ಮದೇ ರೀತಿಯ ಧನಾತ್ಮಕತೆಯನ್ನು ತರುತ್ತವೆ. ಮೈನಾ ತನ್ನ ಶಬ್ದ, ಮೃದುವಾದ ಕಲರವ ಮೂಲಕ ಮನೆಯಲ್ಲಿ ಜೀವನ ಶಕ್ತಿ ಹರಡುತ್ತದೆ. ಗಿಳಿಯು ಮೃದುವಾದ ಚಲನೆ, ಹಸಿರು ಪ್ರದೇಶಗಳೊಂದಿಗೆ ಕಲಿತ ತಂತ್ರಗಳ ಮೂಲಕ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಈ ಪಕ್ಷಿಗಳು ಮನೆಗೆ ಪ್ರವೇಶಿಸುವಾಗ ಮನೆಯ ವಾತಾವರಣ ಶಾಂತ, ಸಮತೋಲನ ಭರಿತ, ಜೀವಂತವಾಗುತ್ತದೆ. ಈ ಎಲ್ಲವೂ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಧನಾತ್ಮಕ ಶಕ್ತಿಯನ್ನು ತೀವ್ರಗೊಳಿಸುತ್ತವೆ. ಆದರೆ ಎಲ್ಲ ಪಕ್ಷಿಗಳು ಮನೆಗೆ ಶುಭವನ್ನೇ ತರಬಲ್ಲವೋ ಎಂಬ ಪ್ರಶ್ನೆ ಉಂಟು. ವಾಸ್ತುಶಾಸ್ತ್ರದ ಪ್ರಕಾರ ಕಾಗೆ, ಗೂಬೆ ಇತ್ಯಾದಿ ಪಕ್ಷಿಗಳು ಮನೆಗೆ ಅಶುಭವನ್ನು ತರುತ್ತವೆ ಎಂದು ಪರಿಗಣಿಸಲಾಗಿದೆ. ಕಾಗೆ ಗೂಬೆ ಗುಡ್ಡೆಗಳಲ್ಲಿ ನಿರ್ಮಿಸುವ ಗೂಡು ಅತಿ ಶಬ್ದ, ಕತ್ತಲೆ, ಉಗ್ರ ಚಲನೆ ಮನೆಯೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಉತ್ತೇಜಿಸುತ್ತದೆ. ಮನೆಗೆ ಇವುಗಳು ಹತ್ತಿರವಾದರೆ ಧನಾತ್ಮಕ ಶಕ್ತಿಯ ಹರಿವು ಕಡಿಮೆಯಾಗಿ ಕುಟುಂಬದ ಸಂಬಂಧಗಳು ಒದ್ದುಗೊಂಡಂತೆ ಕೆಲಸಗಳಲ್ಲಿ ತೊಂದರೆ, ಹಣಕಾಸಿನ ವ್ಯವಹಾರದಲ್ಲಿ ವಿಳಂಬಗಳು ಇವು ಸಂಭವಿಸಬಹುದು ಎಂದು ವಾಸ್ತುತಜ್ಞರು ಅಭಿಪ್ರಾಯಪಡುತ್ತಾರೆ. ಗುಬ್ಬಚ್ಚಿ, ಮೈನಾ, ಗಿಳಿಗಳ ಗೂಡುಗಳನ್ನು ತೆಗೆಯಬಾರದು ಎನ್ನುವುದು ಒಂದು ಪ್ರಮುಖ ತತ್ವ. ಇವು ಮನೆಗೆ ಶುಭವನ್ನು ತರಬಲ್ಲವು. ಆದರೆ ಮುರಿದ ಗರಿಗಳು, ಮುರಿದು ಹೋದ ಗುಬ್ಬಚ್ಚಿ ಅಥವಾ ಬಿಟ್ಟು ಹೋದ ತುಂಡುಗಳು ಇದ್ದರೆ ಅವುಗಳನ್ನು ಸ್ವಚ್ಛಗೊಳಿಸಿ ತೆಗೆದುಹಾಕುವುದು ನೈತಿಕವೂ ಶಕ್ತಿಶಾಸ್ತ್ರದ ದೃಷ್ಟಿಯಿಂದ ಸಹ ಅಗತ್ಯ. ಇದು ಅಶುಭದ ಮೂಲವನ್ನು ತೊಡೆಯುವುದು, ಮನೆಯ ಒಳಗಿನ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಗುಬ್ಬಚ್ಚಿಯ, ಮೈನಾ ಅಥವಾ ಗಿಳಿಯ ಗೂಡು ಸ್ವಚ್ಛವಾಗಿರಬೇಕು, ಸತತ ಆರೈಕೆಯೊಂದಿಗೆ ಉಳಿಸಬೇಕು. ಗಾಳಿಯ ಸರಿಯಾದ ಹರಿವು, ಬೆಳಕಿನ ಪ್ರವೇಶ,
ಹಸಿರು ಎಲೆಗಳ ಹತ್ತಿರ ಇರುವ ಸ್ಥಳ ಆಲ್ ಪಕ್ಷಿಗಳ ಸುರಕ್ಷೆ ಹಾಗೂ ಶಕ್ತಿಯ ಹರಿವಿಗೆ ಪ್ರಮುಖ. ಮನೆಯೊಳಗಿನ ಶಕ್ತಿಯನ್ನು ಹೆಚ್ಚಿಸುವುದು ಕೇವಲ ಗೋಡೆ ಕಿಟಕಿ ಸಿದ್ಧಪಡಿಸುವಂತೆ ಆಗುವುದಿಲ್ಲ. ಪ್ರಕೃತಿಯೊಂದಿಗೆ ಸಮತೋಲನ ಬೆಳೆಸುವುದು ಮುಖ್ಯ. ಮನೆ ಸುತ್ತಮುತ್ತ ಮರಗಳು, ಹೂವುಗಳು, ನೆಲೆಸಿರುವ ಪಕ್ಷಿಗಳ ಗುಬ್ಬಚ್ಚಿ, ಮೈನಾಗಿಳಿಗಳ ಗುಂಪು ಇವುಗಳೆಲ್ಲ ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸುತ್ತವೆ. ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ತಡೆಯುವುದು, ಧನಾತ್ಮಕ ಚೈತನ್ಯ ಹೆಚ್ಚಿಸುವುದು, ಕುಟುಂಬ ಸಂಬಂಧಗಳ ಮೇಲೆ ಹಿತಕರ ಪರಿಣಾಮ ಬೀರುವುದು ಆಲ್ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿತ. ಪಕ್ಷಿಗಳ ಮೂಲಕ ಪ್ರಕೃತಿ ಮನಸ್ಸಿಗೆ ತಿಳಿಸುತ್ತದೆ, ನಿನ್ನ ಮನೆಯೊಳಗೆ ಶಕ್ತಿ ಸಮತೋಲನವಾಗಿರಲಿ, ನಿನ್ನ ಜೀವನದಲ್ಲಿ ಸಂತೋಷ ತುಂಬಿ ಹರಿಯಲಿ, ಕುಟುಂಬದ ಸೌಹಾರ್ದ ಸುಸ್ಥಿರವಾಗಿರಲಿ. ಇದನ್ನು ಗೌರವಿಸುವುದು, ನೈಸರ್ಗಿಕತೆಯನ್ನು ಪಾಲಿಸುವುದು, ಗುಬ್ಬಚ್ಚಿ, ಮೈನಾಗಿಳಿಗಳ ಗೂಡನ್ನು ಕಾಪಾಡುವುದು, ಮುರಿದ ತುಂಡುಗಳನ್ನು ತೆಗೆದುಹಾಕುವುದು ಆಲ್ ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಸಕಾರಾತ್ಮಕ ಶಕ್ತಿಯ ಹರಿವನ್ನು ನಿರಂತರಗೊಳಿಸುತ್ತದೆ. ಸಾರಾಂಶವಾಗಿ ಹೇಳುವುದಾದರೆ, ಮನೆ ಕಟ್ಟುವಾಗ ಮಾತ್ರವಲ್ಲ, ಅದನ್ನು ನಿರ್ವಹಿಸುವಾಗಲೂ ಪ್ರಕೃತಿ, ಪಕ್ಷಿಗಳು, ಗಿಡಗಳು ಆಲ್ ಒಂದು ಸಂಕೇತವನ್ನು ತರುತ್ತವೆ. ಗುಬ್ಬಚ್ಚಿ, ಮೈನಾ, ಗಿಳಿ ಈ ಎಲ್ಲ ಶಕ್ತಿ ತುಂಬಿದ ಪಕ್ಷಿಗಳು ಮನೆಯನ್ನು ಧನಾತ್ಮಕ ಚೈತನ್ಯದಿಂದ ತುಂಬಿಸುತ್ತವೆ. ಕಾಗೆ, ಗೂಬೆ ಮುಂತಾದ ಪಕ್ಷಿಗಳು ಬರುವುದರಿಂದ ಆ ಶಕ್ತಿ ಅಸ್ವಸ್ಥವಾಗಬಹುದು. ಸ್ವಚ್ಛತೆ, ಪ್ರೀತಿ, ಗೌರವ, ಶ್ರದ್ಧೆ ಆಲ್ ಕಾಪಾಡಿದರೆ ಮನೆ ಸಕಾರಾತ್ಮಕ ಶಕ್ತಿಯೆಲ್ಲ ತುಂಬಿ ಸಂತೋಷದ, ನೆಮ್ಮದಿಯ, ಸಮೃದ್ಧಿಯ ಆಶ್ರಯವಾಗುತ್ತದೆ. ಮನೆಯೊಳಗಿನ ಶಕ್ತಿ ಪ್ರಕೃತಿಯೊಂದಿಗೆ ಸಂಬಂಧಿಸಿದಾಗ ಮಾತ್ರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ. ಗುಬ್ಬಚ್ಚಿ, ಮೈನಾಗಿಳಿಗಳ ಗೂಡುಗಳು ನೈಸರ್ಗಿಕವಾಗಿ ಹರಿಯುವ ಬೆಳಕು, ಗಾಳಿ, ಹಸಿರು ವಾತಾವರಣ ಆಲ್ ಮನೆಗೆ ಸುಸ್ಥಿರ, ಧನಾತ್ಮಕ, ಸಂತೋಷಭರಿತ ವಾತಾವರಣವನ್ನು ನೀಡುತ್ತವೆ. ವಾಸ್ತುಶಾಸ್ತ್ರವನ್ನು ಪಾಲಿಸುವ ಮೂಲಕ, ಪ್ರಕೃತಿಯ ಸಂದೇಶಗಳನ್ನು ಗೌರವಿಸುವ ಮೂಲಕ ನೈಜ ಸಂತೋಷದ, ಸಮೃದ್ಧಿ ತುಂಬಿದ ಮನೆ ನಿರ್ಮಿಸಲಾಗುತ್ತದೆ. ಗುಬ್ಬಚ್ಚಿ ಗೂಡನ್ನು ಕಾಣುವ ಕ್ಷಣದಲ್ಲಿ ಮನುಷ್ಯನು ಅರಿಯಬೇಕಾದುದು ಒಂದೇ, ಪ್ರಕೃತಿ ನಮ್ಮನ್ನು ಇನ್ನೂ ಮರೆತಿಲ್ಲ. ಮನೆಗೆ ಬಂದು ಕುಳಿತುಕೊಳ್ಳುವ ಗುಬ್ಬಚ್ಚಿ ಹೇಳುವುದು, ಈ ಮನೆ ನನಗೆ ಸುರಕ್ಷೆ. ಹಾಗೆಯೇ ನೀನು ಪ್ರಕೃತಿಗೆ ಸ್ನೇಹಪರ. ಹೀಗಾಗಿ ಗೂಡನ್ನು ಉಳಿಸುವುದು, ರಕ್ಷಿಸುವುದು, ಗೌರವಿಸುವುದು ಇವು ಮನುಷ್ಯನು ಪ್ರಕೃತಿಗೆ ತೋರಿಸಬೇಕಾದ ಮೌನ ಕೃತಜ್ಞತೆ. ಗುಬ್ಬಚ್ಚಿಯ ಗೂಡು ಮನೆಗೆ ಬಂದರೆ ಅದು ಆಶೀರ್ವಾದ, ಅದು ನೆಮ್ಮದಿ, ಅದು ಕುಟುಂಬ ಸೌಹಾರ್ದ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.